ಬ್ಯಾಕ್ ಟು ವಿಡಿಯೋ ಪ್ರೆಪ್ ಪಾಯಿಂಟ್. ನಾವು ಯಾವ ರೀತಿ ಸೆಕೆಂಡ್ ಪ್ರೋಗ್ರಾಮಲ್ಲಿ ಏನು ನೋಡಿದ್ವಿ ಅಂತ ಅಂದರೆ, ಈಗ ಟೈಮ್ ಟೇಬಲಲ್ಲಿ ನಾವು ಇಂಟರ್ನಲ್ ಸ್ಟೈಲ್ ಶೀಟನ್ನು ಯೂಸ್ ಮಾಡಿದ್ವಲ್ವಾ. ಈಗ ಥರ್ಡ್ ಪ್ರೋಗ್ರಾಮಲ್ಲಿ ಯಾವ ಥರ ಅಂತ ಅಂದರೆ ಎಕ್ಸ್ಟರ್ನಲ್ ಸ್ಟೈಲ್ ಶೀಟನ್ನು ಯೂಸ್ ಮಾಡ್ಕೊಳ್ಬೇಕು. ಇಂಟರ್ನಲ್ ಸ್ಟೈಲ್ ಶೀಟನ್ನು ಅಂದರೆ ಈಗ ಒಂದೇ ಫೈಲಲ್ಲಿ ನಾವು ಸ್ಟೈಲ್ಸನ್ನ ಯೂಸ್ ಮಾಡ್ತಾ ಇದ್ವಲ್ವಾ, ಅದೇ ಈಗ ಎರಡು ಫೈಲನ್ನು ಯೂಸ್ ಮಾಡಬೇಕು. ಒಂದು ಸ್ಟೈಲಿಗಂತ, ಇನ್ನೊಂದು HTML ಬಾಡಿ ಅಂದರೆ ಕೋಡನ್ನು ಬರೆಯೋದಕ್ಕೋಸ್ಕರ ಒಂದು, ನೆಕ್ಸ್ಟು ಸ್ಟೈಲಿಗಂತ ಮತ್ತೊಂದು ಏನು ಶೀಟಲ್ಲಿ ನಾವು ಪ್ರತಿಯೊಂದು ಈಗ ಅವ್ರೇನು ಕ್ವಶನಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರ್ತಾರೋ ಅದಕ್ಕೆ ನಾವು ಸ್ಟೈಲ್ಸನ್ನು ಬರಿತಾ ಹೋಗಿರ್ತೀವಲ್ವಾ, ಅದನ್ನು ಇನ್ನೊಂದು ಫೈಲಲ್ಲಿ ನಾವು ಕ್ರಿಯೇಟ್ ಮಾಡಬೇಕು. ಅದನ್ನು ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ ಅಂತೇಳಿ ಕರಿತೀವಿ. ಆಯ್ತಾ? ಅದನ್ನ HTML ಏನು ನಾವು ಬರಿತೀವಲ್ವಾ, HTML ಕೋಡಲ್ಲಿ ಆ ಸ್ಟೈಲ್ ಶೀಟನ್ನ ಅಟ್ಯಾಚ್ ಮಾಡೋದಕ್ಕೆ ಲಿಂಕ್ ರಿಲೇಷನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಕ್ವಶನ್ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಡೆವಲಪ್ ಆನ್ ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ ನೇಮ್ಡ್ ಆಸ್ ಸ್ಟೈಲ್ ಡಾಟ್ CSS ಅಂಡ್ ಪ್ರೊವೈಡ್ ಡಿಫ್ರೆಂಟ್ ಸ್ಟೈಲ್ಸ್ ಫಾರ್ H2, H3, HR ಅಂದರೆ ಹಾರಿಸೆಂಟಲ್, P ಅಂದರೆ ಪ್ಯಾರಾಗ್ರಾಫ್, ಡಿವಿಷನ್, ಸ್ಪ್ಯಾನ್, ಟೈಮ್, ಇಮೇಜ್ ಅಂಡ್ A ಟ್ಯಾಗ್ ಅಂದರೆ ಆಂಕರ್ ಟ್ಯಾಗ್. ಈಗ ಯಾವುದಾದ್ರೂ ಒಂದು ರೆಫರೆನ್ಸನ್ನು ನಾವು ಅಂದರೆ HTTPS ಅಲ್ಲಿ ಯಾವುದಾದ್ರೂ ಒಂದು ವೆಬ್ಸೈಟಿನ ರೆಫರೆನ್ಸನ್ನು ಹಾಕ್ತಾ ಇದ್ದೀವಿ ಅಂತ ಹೇಳಿದ್ರೆ ರೆಫರೆನ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಇದು ಈಸಿ ಆಗಿರುವಂಥದ್ದು. ಸ್ಟೈಲ್ಸನ್ನ ಅಪ್ಲೈ ಮಾಡಬೇಕಷ್ಟೇ. ಪ್ರತಿಯೊಂದು ಅವ್ರು H2, H3 ಕೊಟ್ಟಿದ್ದಾರಲ್ವಾ, ಅದರೊಳಗಡೆ ಒಂದು ನಾವು ಏನಾದರೂ ಸೆಂಟೆನ್ಸನ್ನ ಬರಿಬೇಕು, ಪ್ಯಾರಾಗ್ರಾಫ್ ಬರಿಬೇಕು, ಹೆಡ್ಡಿಂಗನ್ನ ಬರಿತಾ ಹೋಗಬೇಕು. ಹಾರಿಸೆಂಟಲ್ ಲೈನಿಗೆ HR ಅನ್ನೋದು ಇದೆಲ್ಲ ಈಸಿ ಕೋಡ್ ನಮಗೆ ಗೊತ್ತು. ಅದನ್ನ ಬರೆದು ಸ್ಟೈಲ್ ಏನಿದೆ ಅಲ್ವಾ, ಸ್ಟೈಲ್ ಶೀಟನ್ನು ಬರಿತಾ ಹೋಗ್ಬೇಕು. ಆ ಪ್ರತಿಯೊಂದು ನಾವು ಲೈನ್ಸಿಗೂ ಕೂಡ ಲಾಜಿಕಲ್ ಸ್ಟೈಲ್ ಏನಿದೆಯೋ ಅದಕ್ಕೆ ನಾವು ಪ್ರತಿಯೊಂದಕ್ಕೂ ಸ್ಟೈಲ್ಸನ್ನು ಅಪ್ಲೈ ಮಾಡಿ ಔಟ್ಪುಟ್ಟನ್ನು ತೆಗೆಯುವಂಥದ್ದು. ಫಸ್ಟ್ ಈಗ ನಾವು ಹೆಡ್ ಆದಮೇಲೆ HTML ಅಂತ ಹೇಳಿ ಬರ್ಕೊಳ್ತೀವಲ್ವಾ, ಆಮೇಲೆ ಹೆಡ್ಡಲ್ಲಿ ಟೈಟಲ್ನ ತಗೊಳ್ತಾ ಹೋಗ್ತೀವಿ. ಇದು ಯಾವುದಾಗಿದೆ, ಸಿಂಪಲ್ ಸ್ಟೈಲ್ ಶೀಟ್ ಆಗಿದೆ. ಟೈಟಲ್ ಕ್ಲೋಸ್. ಇಲ್ಲಿ ನಾವು ಎಕ್ಸ್ಟರ್ನಲ್ ಆಗಿ ಸ್ಟೈಲ್ ಶೀಟನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಹೆಡ್ಡನ್ನ ಕ್ಲೋಸ್ ಮಾಡ್ತೀವಿ. ನೆಕ್ಸ್ಟ್ ಬಾಡಿನ ಓಪನ್ ಮಾಡಿಬಿಟ್ಟು ಇಲ್ಲಿ ಲಿಂಕ್ ರಿಲೇಷನ್ ಯಾವುದನ್ನ ಸ್ಟೈಲ್ ಶೀಟನ್ನು ಅಟ್ಯಾಚ್ ಮಾಡ್ತಾ ಇದ್ವಿ, ರೆಫರೆನ್ಸ್ನ ಯೂಸ್ ಮಾಡಿಕೊಂಡು ನಾವು ಯಾವ ಫೈಲ್, ಆ ಫೈಲ್ ನೇಮ್ ಏನಂತ ಇದೆ ನಾವು ಸ್ಟೈಲ್ ಮಾಡಿರುವಂಥದ್ದು ಸ್ಟೈಲ್ ಡಾಟ್ CSS, ಅದನ್ನು ರೆಫರೆನ್ಸಿಂದ ಏನು ಮಾಡ್ತಾ ಹೋಗ್ತೀವಿ, ಅಟ್ಯಾಚ್ ಮಾಡಬೇಕು HTML ಪೇಜಿಗೆ. ನೆಕ್ಸ್ಟ್ ಮೇನ್ ID ಇಸ್ ಈಕ್ವಲ್ ಟು ಮೇನ್ ಕಂಟೆಂಟ್ ಅಂತೇಳಿ ತೊಗೊಂಡಿದ್ದೀವಲ್ವಾ, ಐಡಿನ ಏನಕ್ಕೆ ಯೂಸ್ ಮಾಡ್ತೀವಿ, ಹ್ಯಾಶನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದನ್ನು ನಾನು ಸ್ಟೈಲ್ಸಲ್ಲಿ ಹ್ಯಾಶನ್ನ ಯೂಸ್ ಮಾಡ್ತಿದ್ದೀನಿ ಅಂತ ಅಂದರೆ HTML ಅಲ್ಲಿ ನಾನು ಅದನ್ನು ಆ್ಯಡ್ ಮಾಡಬೇಕು ಅಂದರೆ ಅದನ್ನು ನಾನು ಕಾಲ್ ಮಾಡಬೇಕು ಅಂತ ಹೇಳಿದ್ರೆ ಐಡಿನ ಯೂಸ್ ಮಾಡಬೇಕು. ಅದೇ ಈಗ ಡಾಟನ್ನು ಯೂಸ್ ಮಾಡ್ತಿದ್ದೀನಿ ಅಂತಂದರೆ ಟೈಮ್ ಟೇಬಲಲ್ಲಿ ಹವರ್ಸ್ನೆಲ್ಲ ಕ್ಲಾಸ್ ಯಾವುದು ಎಲೆಕ್ಟಿವ್ ಹವರ್ಸು, ಕ್ಲಾಸ್ ಹವರ್ಸ್, ಲಂಚನ್ನ ಡಾಟಲ್ಲಿ ನಾನು ತೊಗೊಂಡಿದ್ನಲ್ವಾ, ಅದನ್ನು ನಾನು ಕ್ಲಾಸ್ ಆಗಿ HTML ಅಲ್ಲಿ ತಗೊಳ್ತಾ ಇದ್ವಿ. ಅದೇ ರೀತಿ ಹ್ಯಾಶ್ ಇತ್ತು ಅಂತ ಅಂದರೆ ಅದನ್ನು ಐಡಿಯಲ್ಲಿ ನಾವು ಡಿನೋಟ್ ಮಾಡ್ತೀವಿ. ನೆಕ್ಸ್ಟು H2ನ ಯೂಸ್ ಮಾಡ್ಕೊಳ್ಬೇಕು. H2 ಅನ್ನೋದೊಂದು ಹೆಡ್ಡಿಂಗು. ಇಲ್ಲಿ ನಾವು ಏನಾದರೂ ತೊಗೊಳ್ಬೋದು. ನಾನು ಇಲ್ಲಿ ವೆಲ್ಕಮ್ ಹೋಮ್ ಅಂತೇಳಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫಲ್ಲಿ ನೀವೇನಾದರೂ ಬರಿಬೋದು. ಐ ಆಮ್ XYZ ಅಲ್ಲಿ ನಿಮ್ಮ ನೇಮನ್ನು ಹಾಕ್ಕೊಳ್ಬೇಕು. ಸ್ಟಡಿಯಿಂಗ್ ಇನ್ ಯಾವ ಕಾಲೇಜು ಅದು, 5th ಸೆಮ್ A ಸೆಕ್ಷನ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟು ಟುಡೇ ಈಸ್ ಸ್ಯಾಟರ್ಡೆ, ಸುಮ್ಮನೆ ಏನೋ ಒಂದು ನನ್ನ ಸೆಂಟೆನ್ಸ್ನ ಕೊಡ್ತಾ ಹೋಗಿದ್ದೀನಿ. ನೆಕ್ಸ್ಟ್ H3 ಅಲ್ಲಿ ಅದಾದ್ಮೇಲೆ ಹಾರಿಸಾಂಟಲ್ ಲೈನ್ ಕೇಳಿದಾರಲ್ವಾ, ಅದು ಬರೋದಕ್ಕೋಸ್ಕರ HR ಅಂತ ಹೇಳಿ ಕೊಟ್ಟಿದ್ದೀನಿ. ನೆಕ್ಸ್ಟ್ P ಲ್ಯಾಂಗ್ ಇಸ್ ಈಕ್ವಲ್ ಟು E ಆ್ಯಂಡ್ ದಿಸ್ ಇಸ್ ಅನ್ ಲ್ಯಾಂಗ್ ಅಟ್ರಿಬ್ಯೂಟ್ ಆಗಿರುತ್ತೆ ಇದು. ನೆಕ್ಸ್ಟ್ ಡಿವಿಷನ್ ಒಳಗಡೆ ನಾನೇನು ಮಾಡ್ತಾ ಇದ್ದೀನಿ, ಸ್ಪ್ಯಾನ್ ಈ ಕ್ಲಾಸನ್ನು ತಗೊಳ್ತಾ ಇದ್ದೀನಿ ಅಲ್ವಾ, ಯಾವ ಕ್ಲಾಸ್ ಇದು, ಹೈಲೈಟ್ ಅನ್ನೋ ಒಂದು ಕ್ಲಾಸ್. ಆ ಕ್ಲಾಸನ್ನ ನಾನು ತಗೊಳ್ತಾ ಇದ್ದೀನಿ ಅಂತ ಅಂದಾಗ ಸ್ಟೈಲಲ್ಲಿ ಯಾವ ರೀತಿ ಅಪ್ಲೈ ಮಾಡಿರ್ತೀನಿ, ಡಾಟ್ ಅಲ್ಲಿ ನಾನು ಅಪ್ಲೈ ಮಾಡಿಟ್ಟಿರ್ತೀನಿ ಅಲ್ವಾ. ಇದೇನಾಯಿತು, ಕ್ಲಾಸ್ ಸೆಲೆಕ್ಟರಿಂದ ತಗೊಂಡಿರೋದು. ನೆಕ್ಸ್ಟ್ ಡಿವಿಷನನ್ನು ಕ್ಲೋಸ್ ಮಾಡ್ತೀನಿ, DIVನ. ನೆಕ್ಸ್ಟ್ ಇನ್ನೊಂದು ಪ್ಯಾರಾಗ್ರಾಫಲ್ಲಿ ಟೈಮನ್ನ ತಗೊಳ್ಬೇಕು ಅಂತ ಅಂದರೆ ನಮಗೆ ಟೈಮ್, ಡೇಟ್, ಟೈಮ್ ಅಂತ ಹೇಳಿ ತಗೊಳ್ಬೇಕು. ನೆಕ್ಸ್ಟ್ ಅಲ್ಲಿ ನಾವು ಏನಾದರೂ ಕೊಡ್ಬೋದು. ಟೈಮನ್ನು ಕ್ಲೋಸ್ ಮಾಡಿ ಪ್ಯಾರಾಗ್ರಾಫನ್ನು ಕ್ಲೋಸ್ ಮಾಡ್ತಾ ಹೋಗ್ತೀನಿ. ನೀವು ಇಮೇಜ್ ಸೋರ್ಸನ್ನ ಹಾಕಬೇಕು ಅಂತ ಹೇಳಿದ್ರೆ ಫಸ್ಟ್ ಏನು ಮಾಡಬೇಕು ಅಂತ ಅಂದರೆ, ಒಂದು ಗೂಗಲಲ್ಲಿ ಹೋಗಿ ಒಂದು ಇಮೇಜ್ನ ನೀವು ಯಾವ ಫೋಲ್ಡರ್ ಕ್ರಿಯೇಟ್ ಮಾಡಿರ್ತೀವಲ್ವಾ, ಆ ಫೋಲ್ಡರ್ ಒಳಗಡೆ ನೀವು ಅದನ್ನು ಕಾಪಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಫಸ್ಟೇ. ನಾನಿಲ್ಲಿ ಒಂದು ಇಮೇಜ್ನ ತಗೊಂಡು A1.jpg ಅಂತ ಹೇಳಿ ಮೊದಲೇ ಫೋಲ್ಡರ್ ಒಳಗಡೆ ತಗೊಂಡಿದ್ದೀನಿ. ಆ ಫೋಲ್ಡರ್ ಒಳಗಡೆ ಏನು ಫೈಲ್ ಅಂದರೆ ಆ ಫೋಟೋದು ಓಪನ್ ಮಾಡಿಟ್ಟಿರ್ತೀವಲ್ವಾ, ಅಂದರೆ ಪೇಸ್ಟ್ ಮಾಡಿಟ್ಟಿರ್ತೀವಲ್ವ, ಆ ನೇಮನ್ನೇ ಇಲ್ಲಿ ಕೊಡಬೇಕಾಗತ್ತೆ. ಅದು JPG ಅಲ್ಲೇ ಇರಬೇಕು. ನೆಕ್ಸ್ಟು ನಾನೀಗ HA ಆ್ಯಂಕರ್ ಟ್ಯಾಗನ್ನು ಯೂಸ್ ಮಾಡಬೇಕಲ್ವಾ,
ಅದಕ್ಕೊಂದು ಪ್ಯಾರಾಗ್ರಾಫನ್ನ ತಗೊಂಡು ಚೆಕ್ಔಟ್ ದೀಸ್ ಅಂತ ಹೇಳಿ ರೆಫರೆನ್ಸ್‌ನ ತಗೊಂಡು ಈಗ ರ್ಯಾಂಡಮ್ ಆಗಿ ಯಾವುದೋ ಗಾಮಾ ಡಾಟ್ ಎಐನ ತಗೊಂಡಿದ್ದೀನಿ. ನೀವು ಯಾವ್ದಾದ್ರು ತಗೊಳ್ತಾ ಹೋಗ್ಬೋದು. ಅದನ್ನ ಲಿಂಕ್ ಅಂತ ಹೇಳಿ ತಗೊಂಡಿರ್ತೀನಲ್ವಾ, ಆ ಲಿಂಕ್‌ನ ಕ್ಲಿಕ್ ಮಾಡಿದ್ರೆ ನಮಗೆ ಗಾಮಾ ಡಾಟ್ ಎಐಗೆ ಅದು ನಮಗೆ ಆ ವೆಬ್‌ಸೈಟ್‌ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿಗೆ ಈ ಪ್ಯಾರಾಗ್ರಾಫ್ ಮುಗೀತು. ಮೇನನ್ನ ಕ್ಲೋಸ್ ಮಾಡ್ತೀನಿ, ಬಾಡಿನ ಕ್ಲೋಸ್ ಮಾಡಬೇಕು. ಈಗ ಇದಕ್ಕೆ ಸ್ಟೈಲ್ ಯಾವ ರೀತಿ ತಗೊಂಡಿರೋದು ನೋಡೋಣ. ಫಸ್ಟು ನಾನು ಹೇಳ್ದೆ ಅಲ್ವಾ, ಹ್ಯಾಶನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ. ಹ್ಯಾಶನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನಾಗಿರುತ್ತೆ, ಅಲ್ಲಿ ನಾನು ಐಡಿಯಲ್ಲಿ ಅದನ್ನ ಕಾಲ್ ಮಾಡೋದು ಡಿನೋಟ್ ಮಾಡ್ತಾ ಇರತ್ತೆ. ಈಗ ಟೋಟಲ್ ಆಗಿ ಮ್ಯಾಕ್ಸಿಮಮ್ ವಿಡ್ತ್ 800 ಪಿಎಕ್ಸ್ ಇರಬೇಕು ಅಂದ್ರೆ ನನಗೆ ಆ ಟೆಕ್ಸ್ಟ್ ಅಲೈನ್ ಸೆಂಟರಲ್ಲಿ ಬರ್ಬೇಕು. ಇಡೀ ಕಂಟೆಂಟ್ ನಾನು ಏನು HTML ಬಾಡಿಯಲ್ಲಿ ಹಾಕಿದ್ದೀನಲ್ವಾ, ಆ ಕಂಟೆಂಟ್ ನನಗೆ ಸೆಂಟರಲ್ಲಿ ಬಂದು ಅದ್ರದ್ದು ಮ್ಯಾಕ್ಸಿಮಮ್ ವಿಡ್ತ್ ಎಷ್ಟಿರಬೇಕು, ಮಾರ್ಜಿನ್, ಪ್ಯಾಡಿಂಗ್ ಅದೆರಡ್ರದ್ದು ಡಿಫ್ರೆನ್ಸ್ ಕೂಡ ನಾನು ಪ್ರೋಗ್ರಾಮ್ 2 ಅನ್ನೋ ಇದ್ರೊಳಗಡೆ ಹೇಳ್ತೀನಲ್ವಾ ಟೈಮ್ ಟೇಬಲ್ ಮಾಡ್ತಾ. ನೆಕ್ಸ್ಟ್ ಬ್ಯಾಕ್‌ಗ್ರೌಂಡ್ ಕಲರ್ ಏನಾಗಿರ್ಬೇಕು, ಕೋರಲ್ ಆಗಿರ್ಬೇಕು. ಯಾವ್ದಾದ್ರು ನಿಮ್ಮ ಇಷ್ಟ ಕಲರ್‌ನ ಕೊಡ್ಬೋದು. ನೆಕ್ಸ್ಟು ನಾನು ಏನ್ ತಗೊಂಡಿದ್ದೆ ಇಲ್ಲಿ H2 ಫಸ್ಟ್ ನಾನು ಈ ಮೇನಿಗೆ ಕೊಟ್ಟೆ ಅಲ್ವಾ? ಈ ಮೇನಿಗೆ ನಾನೇನ್ ಮಾಡಿದೆ ಸ್ಟೈಲನ್ನ ಅಪ್ಲೈ ಮಾಡಿದೆ. ನೆಕ್ಸ್ಟ್ ಈಗ H2ಗೆ ಸ್ಟೈಲನ್ನ ಅಪ್ಲೈ ಮಾಡೋದಾದ್ರೆ ಅದಕ್ಕೊಂದು ಕಲರ್‌ನ ಕೊಡೋಣ. ನೀವು ಫ್ಯಾಮಿಲಿಯಲ್ಲೇ ಬರುತ್ತಲ್ವಾ? ಈಗ ನೀವು VS ಕೋಡನ್ನ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ತೋರಿಸ್ತಾ ಹೋಗುತ್ತೆ. ಅಲ್ಲೇ ನಾವು ಆಹ್, ಸೆಲೆಕ್ಟ್ ಮಾಡ್ಕೊಳ್ಬೋದು. ಯಾವ ಫ್ಯಾಮಿಲಿ ಬೇಕು, ಸ್ಟೈಲ್, ಕಲರ್ ಎಲ್ಲದು ಕೂಡ. ಇಲ್ಲಿ ಯಾವುದೋ ಒಂದು ರ್ಯಾಂಡಮ್ ಆಗಿ ಫಾಂಟ್ ಫ್ಯಾಮಿಲಿನ ತಗೊಂಡಿದ್ದೀನಿ. ನೆಕ್ಸ್ಟ್ ಇದೇನಾಗಿದೆ ಅಂತಂದ್ರೆ H2 ಪ್ಲಸ್ ಪಿ ಅಂತ ಹೇಳಿ ತಗೊಂಡಿದ್ದೀನಲ್ವಾ? ಅಂದ್ರೆ ಇದೆರಡೂ ಸೇರಿಸಿ. ಇದನ್ನ ಯಾವ ರೀತಿ ಆಟ್ರಿಬ್ಯೂಟ್ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ಅಡ್ಜಸೆಂಟ್ ಸಿಬ್ಲಿಂಗ್ ಸೆಲೆಕ್ಟರ್ ಅಂತ ಹೇಳ್ತೀವಿ ಅಲ್ವಾ. ನೆಕ್ಸ್ಟ್ ಇದು ಗೊತ್ತಾಯ್ತು ನನಗೆ ಐಡಿ ಸೆಲೆಕ್ಟರ್ ಆಗಿ ಯೂಸ್ ಮಾಡ್ಕೊಂಡೆ ಮೇನ್ ಕಂಟೆಂಟನ್ನ. ಅದನ್ನ ಐಡಿ ಸೆಲೆಕ್ಟರ್ ಅಂತ ಹೇಳ್ತೀವಿ. H2 ಪ್ಲಸ್ ಪಿ ನ ಯೂಸ್ ಮಾಡ್ಕೊಳ್ತಾ ಇದ್ದೀನಲ್ವಾ, ಅದಕ್ಕೆ ಒಂದು ಫಾಂಟ್ ಸೈಜನ್ನ ಕೊಡ್ತಿದ್ದೀನಿ. ನಿಮ್ಮಿಷ್ಟ ಸ್ಟೈಲ್ಸ್ ಅಪ್ಲೈ ಮಾಡೋದಕ್ಕೆ ಸ್ಪೆಸಿಫಿಕ್ ಆಗಿ ಹೇಳಿದಾರಲ್ವಾ, ಅದಕ್ಕೆ ಥರ್ಡ್ ಪ್ರೋಗ್ರಾಮಲ್ಲಿ ನಾವು ಎಲ್ಲಾ ರೀತಿ ಎಲ್ಲಾ ಸೆಲೆಕ್ಟರ್ಸನ್ನು ಕೂಡ ಗೊತ್ತಿರಬೇಕು. ಥರ್ಡ್ ಪ್ರೋಗ್ರಾಮ್ ಬಂತು ಅಂತ ಅಂದ್ರೆ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ H3 ಅನ್ನೋ ಹೆಡ್ಡಿಂಗಿಗೆ ಹೋವರ್ ಅಂತ ಹೇಳಿದ್ರೆ ನಾನಲ್ಲಿ ಕರ್ಸರ್‌ನ ಮೂವ್ ಮಾಡಿದ್ರೆ ಈಗ ಒಂದು ಕಲರ್ ಇರತ್ತಲ್ವಾ H3 ಅಲ್ಲಿ, ಆ ಕಲರ್ ಚೇಂಜ್ ಆಗಿ ನನಗೆ ಈ ಕಲರ್ ಬರಬೇಕು. ಯಾವುದೋ ಒಂದು ಕಲರ್ ಕೊಟ್ಟಿದ್ದೀನಿ. ಅದಕ್ಕೆ ಕರ್ಸರ್ ನಾವು ಯಾವಾಗ ಹೋವರ್‌ನ ಯೂಸ್ ಮಾಡ್ತಾ ಹೋಗಿರ್ತೀವಲ್ವಾ, ಆವಾಗ ಕರ್ಸರ್ ತಗೊಳೋದು ಮ್ಯಾಂಡೇಟರಿ ಆಗಿರುತ್ತೆ. ಈಗ ಹಾರಿಜಾಂಟಲ್ ಲೈನಿಗೆ ನಾನು ಏನ್ ಮಾಡ್ತಿದ್ದೀನಿ, ಬಾರ್ಡರ್‌ನ 0 ಕೊಡ್ತಾ ಹೋಗ್ತೀನಿ. ಆ ಬಾರ್ಡರ್‌ನ ಏನ್ ಮಾಡ್ದೆ 0. ಐ ಥಿಂಕ್ ನಾನು ಇದನ್ನ ಏನಂತ ಹೇಳಿ ಕರೆದೆ, ಈ H2 ಮತ್ತೆ ಪಿನ ಅಡ್ಜಸೆಂಟ್ ಸಿಬ್ಲಿಂಗ್ ಸೆಲೆಕ್ಟರ್ ಅಂತ ಹೇಳಿದೆ. ಆ H3 ಹೋವರ್ ಇದೆಯಲ್ವಾ, ಅದು ಎಲಿಮೆಂಟ್ ಸೆಲೆಕ್ಟರ್ ವಿತ್ ಸ್ಯೂಡೋ ಕ್ಲಾಸ್ ಅಂತೇಳಿ ಕರಿತಾ ಹೋಗ್ತೀವಿ. ಎಲಿಮೆಂಟ್ ಸೆಲೆಕ್ಟರ್ ಆಗಿರುತ್ತೆ ವಿತ್ ಸ್ಯೂಡೋ ಕ್ಲಾಸ್. ಹಾರಿಜಾಂಟಲ್‌ಗೆ ಬಾರ್ಡರ್‌ನ 0 ಅಂತ ಹೇಳಿ ಕೊಡ್ತಾ ಹೋಗ್ತೀನಿ. ಹೈಟ್ ಎಷ್ಟು ಅದು ತಿಕ್ಕಾಗಿ ಇರಬೇಕು 3 px. ಬ್ಯಾಕ್‌ಗ್ರೌಂಡ್ ಇಮೇಜ್ ಅಂತ ಹೇಳಿದ್ರೆ ಈಗ ಲೀನಿಯರ್ ಗ್ರೇಡಿಯಂಟನ್ನ ತಗೊಂಡಿದ್ದೀನಿ. ಟು ಲೆಫ್ಟ್ ಇಂದ 3 ಕಲರ್ಸ್‌ನ ಆಡ್ ಮಾಡಿದ್ದೀನಿ. ನೆಕ್ಸ್ಟ್ ಆ ಲ್ಯಾಂಗ್ ಆಟ್ರಿಬ್ಯೂಟ್ ಇತ್ತಲ್ವಾ, ಅದನ್ನ ಏನಂತ ಕರಿತೀವಂತಂದ್ರೆ ಎಲಿಮೆಂಟ್ ಸೆಲೆಕ್ಟರ್ ಇರುತ್ತೆ ವಿತ್ ಏನಿದೆ ಇಲ್ಲಿ ಆಟ್ರಿಬ್ಯೂಟ್ ಇದೆ. ಅದಕ್ಕೊಂದು ಕಲರ್ ಮತ್ತೆ ಫಾಂಟ್ ಸ್ಟೈಲನ್ನ ಕೊಟ್ಟಿದ್ದೀವಿ. ನೆಕ್ಸ್ಟು ಡಿಸೆಂಡೆಂಟ್ ಸೆಲೆಕ್ಟರ್ ಅಂತ ಕರಿತಾ ಹೋಗ್ತೀವಿ. DIVPಗೆ ಡಿಸೆಂಡೆಂಟ್ ಸೆಲೆಕ್ಟರ್, ಅದಕ್ಕೆ ಲೈನ್ ಹೈಟ್ ಮತ್ತೆ ಕಲರ್‌ನ ಕೊಡ್ಬೇಕು. ಇದನ್ನ ಕ್ಲಾಸ್ ಸೆಲೆಕ್ಟರ್ ನೋಡಿ ಡಾಟ್‌ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಲ್ಲಿ ನಾನು ಏನಂತ ತಗೊಳ್ತಾ ಹೋಗ್ತೀನಿ ಕ್ಲಾಸ್. ಅದಕ್ಕೆ ಕ್ಲಾಸ್ ಸೆಲೆಕ್ಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಟೈಮ್, ಡೇಟ್ ಟೈಮ್ ಇದೆಯಲ್ಲ, ಇದು ಆಟ್ರಿಬ್ಯೂಟ್ ಸೆಲೆಕ್ಟರ್. ಇದೇನಂತ ಹೇಳಿ ಕರಿದ್ವಿ ಆಟ್ರಿಬ್ಯೂಟ್ ಸೆಲೆಕ್ಟರ್. ಈ ತರ ಬಂದ್ರೆ ಅದೆರಡೂ ಕೂಡ ಏನಾಯ್ತು ಆಟ್ರಿಬ್ಯೂಟ್ ಸೆಲೆಕ್ಟರ್ ಆಯ್ತು. ಅದು ಎಲಿಮೆಂಟ್ ಸೆಲೆಕ್ಟರ್ ವಿತ್ ಆಟ್ರಿಬ್ಯೂಟ್ ಇದು. ಯಾವುದು DIVP ಅಲ್ಲ, ಇದು ಲ್ಯಾಂಗ್ ಏನಾಗಿದೆ, ಆ ಲ್ಯಾಂಗ್ ಅನ್ನೋದು ಎಲಿಮೆಂಟ್ ಸೆಲೆಕ್ಟರ್ ವಿತ್ ಆಟ್ರಿಬ್ಯೂಟ್. ಅದೇ ಟೈಮ್ ಆಫ್ ಡೇಟ್ ಟೈಮ್ ಇದೆಯಲ್ಲ, ಅದು ಆಟ್ರಿಬ್ಯೂಟ್ ಸೆಲೆಕ್ಟರ್. ಅದಕ್ಕೆ ಬ್ಯಾಕ್‌ಗ್ರೌಂಡ್ ಕಲರ್ ಮತ್ತೆ ಅದಕ್ಕೆ ಯಾವ ಫಾಂಟಿನ ವೇಟ್ ಅಂದ್ರೆ ಬೋಲ್ಡ್ ಅಲ್ಲಿ ಇರಬೇಕು ಅಂತ ಕೊಡೋದು. ನೆಕ್ಸ್ಟ್ ಸ್ಯೂಡೋ ಎಲಿಮೆಂಟ್ ಸೆಲೆಕ್ಟರ್‌ನ ತಗೊಳೋಣ. ಫಸ್ಟ್ ಲೆಟರ್ಸ್ ಎಲ್ಲ ನನಗೆ ಬೋಲ್ಡ್ ಆಗಿ ಬರಬೇಕು. ಅದ್ರದ್ದು ಸ್ಟೈಲ್, ಅದ್ರದ್ದು ವೇಟ್, ಅದ್ರದ್ದು ಸೈಜ್‌ನ ಕೊಟ್ಟು ಕಲರ್‌ನ ಕೊಡಬೇಕು. ನೆಕ್ಸ್ಟ್ ಅದು ಇಮೇಜನ್ನ ಕೊಡ್ತಾ ಇರ್ತೀವಲ್ವಾ, ಆ ಇಮೇಜಿಗೆ ನಾವು ಮಲ್ಟಿಪಲ್ ಸೆಲೆಕ್ಟರ್‌ನ ಯೂಸ್ ಮಾಡ್ತಾ ಇದೀವಿ. ಇಮೇಜ್‌ಗೆ ಮತ್ತೆ ಆ ರೆಫರೆನ್ಸ್ ತಗೊಂಡಿದ್ದೀವಿ. ಅದಕ್ಕೆ ಬಾರ್ಡರ್, ಪ್ಯಾಡಿಂಗ್, ಮ್ಯಾಕ್ಸ್ ವಿಡ್ತನ್ನ ಕೊಡ್ತಾ ಇದೀವಿ. ಇದಿಷ್ಟು ಸ್ಟೈಲ್ಸನ್ನ ಅಪ್ಲೈ ಮಾಡ್ತಾ ಇದೀವಿ. ಯಾವುದಕ್ಕೆ ಅಂತ ಅಂದ್ರೆ ಈ H3ಗೆ. ಆಯ್ತಾ? ಇದು ಯಾವ ರೀತಿ ಬರುತ್ತೆ ಅಂತೇಳಿ ನೋಡೋಣ. ಈ ತರ ಬರುತ್ತೆ ಔಟ್‌ಪುಟ್. ಫಸ್ಟ್ ನಾನು ಇಲ್ಲಿ ಇದ್ ಕೊಟ್ಟೆ, ಇದು ಹೋವರ್ ಆಗ್ತಾ ಇದ್ದಂಗೂ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಟುಡೇ ಇಸ್ ಸ್ಯಾಟರ್‌ಡೇ ಅಂತ ಕೊಟ್ಟಿದ್ದೀನಿ. ಹೋವರ್ ಆದಂಗೂ ಏನಾಯ್ತು ಕಲರ್ ಚೇಂಜ್ ಆಗುತ್ತೆ. ಅದಕ್ಕೆ ಕರ್ಸರ್ ಪಾಯಿಂಟರ್ ಹಾರಿಜಾಂಟಲ್ ಲೈನ್‌ಗೆ ಫಸ್ಟ್ ಲೆಟರ್ ಎಲ್ಲ ಏನಾಗಿದೆ ಕಲರ್ ಚೇಂಜ್ ಆಗಿದೆ. ಬೋಲ್ಡ್ ಅಲ್ಲಿ ಇದೆ. ಅದನ್ನ ಬರಿಬೇಕು. ನೆಕ್ಸ್ಟ್ ಈ ಲಿಂಕ್‌ನ ಕ್ಲಿಕ್ ಮಾಡ್ಬೇಕು.
ಆ ಲಿಂಕ್‌ನ ಕ್ಲಿಕ್ ಮಾಡ್ದೆ ಅಂತಂದ್ರೆ ರ್ಯಾಂಡಮ್ ನನ್ನ ವೆಬ್‌ಸೈಟನ್ನ ಕೊಟ್ಟಿದ್ದೆ. ಆ ವೆಬ್‌ಸೈಟ್‌ಗೆ ಕರ್ಕೊಂಬರುತ್ತೆ. gamma.ai ಅಂತ ಹೇಳಿ ಕೊಟ್ಟಿದ್ನಲ್ವಾ? ನೀವು ಯಾವ್ದಾದ್ರು ವೆಬ್‌ಸೈಟ್‌ನಲ್ಲಿ ಕ್ಲಿಕ್ ಮಾಡ್ತಾ ಹೋಗಿರ್ಬೋದು. ಇದು ಫೋಟೋ ಆಯ್ತು. ನಾನು ಇಮೇಜ್‌ನ ನನ್ನ ಫೋಲ್ಡರ್‌ಗೆ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಅದಿಷ್ಟು. ಇದಿಷ್ಟು ಏನಾಯ್ತು ಥರ್ಡ್ ಪ್ರೋಗ್ರಾಮ್. ಆಯ್ತಾ? ಇದು ಥರ್ಡ್ ಪ್ರೋಗ್ರಾಮ್ ಆಗಿತ್ತು. ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾವು ಫೋರ್ತ್, ಫಿಫ್ತ್ ಎಲ್ಲ ಕಂಟಿನ್ಯೂ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.